ರೋಶ್ನಿ ಕಿಚನ್ ಅಲ್ಲಿ ನಿಂತ್ಕೊಂಡು ಅವಳ ಬಾಯ್ ಫ್ರೆಂಡ್ ಆದ ಅರ್ಜುನ್ ಹತ್ರ ಮಾತಾಡ್ತಾ ಇರ್ತಾಳೆ. ಆಗ ಅವ್ರಮ್ಮ ಊರ್ಮಿಳಾ ಬರ್ತಾಳೆ. ಅಯ್ಯೋ ಇವಳು ಎಲ್ಲಾನು ಸುಟ್ಟಾಗ್ಬಿಟ್ಲು. ಅಯ್ಯೋ ಅವಾಗ್ಲೇ ಗ್ಯಾಸ್ ಆಫ್ ಮಾಡಕ್ ಹೇಳ್ದೆ ಅಲ್ವಾ ಇವಳಿಗೆ. ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಮರ್ತೋಗ್ಬಿಟ್ಟಿದ್ದಾಳೆ. ಅಮ್ಮ ನಿಜವಾಗ್ಲೂ ಐ ಆಮ್ ಸೋ ಸಾರಿ ಅಮ್ಮ, ನೋಡ್ಕೊಂಡಿಲ್ಲ. ಆಹಾ ನೀನ್ ಯಾಕೆ ಗಮನ ಕೊಡ್ತೀಯ? ಯಾವಾಗ್ಲೂ ನಿನ್ ಬಾಯ್ ಫ್ರೆಂಡ್ ಹತ್ರ ಮಾತಾಡೋದೆ ನಿನ್ ಕೆಲ್ಸ. ಆಲ್ರೆಡಿ ನಿನ್ಗೆ 25 ವರ್ಷ ಆಗ್ತಿದೆ, ಇನ್ನೂ ಟೀ ಮಾಡಕ್ ಬರಲ್ಲ ನಿನ್ಗೆ. ಅತ್ತೆ ಮನೆಗೋಗಿ ಏನ್ ಮಾಡ್ತೀಯೋ ಏನೋ ನೀನು. ರೋಶ್ನಿ ಪಕ್ಕದ ಮನೇಲಿರುವ ಹುಡುಗನ್ನ ಲವ್ ಮಾಡ್ತಾ ಇರ್ತಾಳೆ. ಅವಳಿಗೆ ಮದ್ವೆ ವಯಸ್ಸು ಬಂದ್ರೂ ಕೂಡ ಅವಳು ಪಾಪ ಮನೆ ಕೆಲ್ಸ ಅಡಿಗೆ ಏನೂ ಕಲ್ತ್ಕೊಳ್ಳೋದಿಲ್ಲ. ಆದ್ರಿಂದ ಅವರಮ್ಮ ತುಂಬಾ ಚಿಂತೆ ಮಾಡ್ತಾರೆ. ಆದ್ರೆ ಇನ್ನೊಂದ್ ಕಡೆ ಅರ್ಜುನ್ ಅವ್ರ ಅತ್ತಿಗೆ ಮಾಡುವ ಅಡಿಗೆಯಲ್ಲಿ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಹೇಳ್ತಿರ್ತಾನೆ. ಏನದ್ಗೆ ಇದು ಇಷ್ಟು ತೆಳುವಾಗಿ ದಾಲ್ ಮಾಡಿದ್ದೀರಾ? ನೀರ್ ಹಾಕಿದ್ರ ಹೇಗೆ? ಓ ಹೌದಾ ಅರ್ಜುನ್, ಒಂದ್ ಕೆಲ್ಸ ಮಾಡು, ಬೇಗ ಮದ್ವೆ ಆಗ್ಬಿಡು. ಅವಳು ನಿನ್ಗೆ ಬೇಕಾಗಿದ್ದೆಲ್ಲ ಮಾಡ್ಕೊಡ್ತಾಳೆ. ಕೋಪದಲ್ಲಿ ಅವಳು ಒಳಗಡೆ ಹೋಗ್ಬಿಡ್ತಾಳೆ. ಅಯ್ಯೋ ಯಾಕೋ ಹಂಗ್ ಮಾತಾಡ್ತೀಯ? ಬಾಯ್ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ವಾ? ಜಾಸ್ತಿ ಮಾತಾಡ್ತೀಯ ನೀನು. ಅವಳು ಹೇಳಿದ್ ಕರೆಕ್ಟೆ. ನಿನ್ಗೆ ಚೆನ್ನಾಗ್ ರುಚಿಯಾಗಿ ತಿನ್ಬೇಕು ಅಂತ ಅನ್ಕೊಂಡ್ರೆ ಮದ್ವೆ ಮಾಡ್ಕೊ, ನಾನು ಹುಡ್ಗಿ ನೋಡ್ತೀನಿ ನಿನ್ಗೆ. ಅದ್ರ ಬಗ್ಗೆ ನೀನ್ ಟೆನ್ಷನ್ ಮಾಡ್ಬೇಡ ಅಮ್ಮ, ನಾನು ಆಲ್ರೆಡಿ ನೋಡಾಗಿದೆ. ಇಲ್ಲೇ ನಮ್ಮ ಮನೆ ಹತ್ರ ರೋಶ್ನಿ ಇಲ್ವಾ, ಅವಳೆ. ಅಯ್ಯೋ ದೇವ್ರೆ, ಈ ಹುಡುಗಿ ಬಿಟ್ರೆ ಬೇರೆ ಯಾರು ಇಲ್ವೇನೋ? ಯಾವಾಗ್ ನೋಡ ಆಚೆ ಸುತ್ತಾಡ್ತಾ ಇರ್ತಾಳೆ. ಸಂಸಾರ ಹೇಗ್ ನೋಡ್ಕೋತಾಳವಳು? ನೀವು ತಿಳ್ಕೊಂಡಿರೋ ಹಾಗೆ ಅವಳೇನೂ ಇಲ್ಲಮ್ಮ, ಆರಾಮಾಗಿ ಸ್ಮಾರ್ಟ್ ಆಗಿದ್ದಾಳೆ ಅವಳು. ನೀವು ಅವಳ ಜೊತೆ ನನ್ನ ಮದ್ವೆ ಮಾಡ್ಬೇಕು, ಇಲ್ಲ ಅಂದ್ರೆ ನಾನೇ ಮದ್ವೆನೇ ಆಗಲ್ಲ ಬಿಡು. ಆಮೇಲೇನು ಸುಮಿತ್ರಾ ದೇವಿ ಅವರ ಮಗ ಹಠ ಮಾಡಿದ್ದಕ್ಕೆ ಏನೂ ಹೇಳಕ್ಕಾಗಲ್ಲ. ಅದಕ್ಕೆ ಅವಳಿಗೆ ಕೊಟ್ಟು ಮದ್ವೆ ಮಾಡ್ಬಿಡ್ತಾರೆ. ಆಮೇಲೆ ರೋಶ್ನಿ ಅವರ ಅತ್ತೆ ಮನೆಗೆ ಕಾಲಿಡ್ತಾಳೆ. ಮಾರನೇ ದಿನ ಬೆಳಗ್ಗೆ ಅವಳು ಮೊದಲನೇ ದಿನ ಕಿಚನ್ ಅಲ್ಲಿ ಸ್ವೀಟ್ ಮಾಡ್ಬೇಕಾಗತ್ತೆ. ಆದ್ರೆ ಅವಳಿಗೆ ಅಡಿಗೆ ಮಾಡಕ್ಕೆ ಬರೋದಿಲ್ಲ. ಅವ್ರ ಅಕ್ಕ ಅವಳಿಗೆ ಹೆಲ್ಪ್ ಮಾಡ್ತಾರೆ. ಆದ್ರೆ ಅವಳ ಫಸ್ಟ್ ಡೇ ಈ ಕಿಚನ್ ಎಕ್ಸ್ಪೀರಿಯನ್ಸ್ ಆಗತ್ತೆ. ಆದ್ರೆ ಮುಂದೆ ಏನ್ ಮಾಡೋದಂತ ಅವಳಿಗೆ ಅರ್ಥ ಆಗಲ್ಲ. ಅಯ್ಯೋ ದೇವ್ರೆ, ಇವತ್ತೇನೋ ಇವ್ರು ಬಂದ್ ಹೆಲ್ಪ್ ಮಾಡ್ತಿದ್ದಾರೆ ಆಯ್ತು, ಆದ್ರೆ ನಾಳೆಯಿಂದ ನಾನೇನ್ ಮಾಡೋದು? ಒಂದಿನ ಅವ್ರ ಅಕ್ಕ ರೋಶ್ನಿ ಹೋಗಿ ಕಿಚನ್ ಅಲ್ಲಿ ಎಲ್ಲಾರ್ಗೂ ಅಡಿಗೆ ಮಾಡಮ್ಮ, ಎಲ್ಲಾರು ಸ್ವಲ್ಪ ತಲೆ ತಿನ್ನಕ್ ಬರ್ತಾರೆ. ಅಷ್ಟರಲ್ಲಿ ನಾನು ಬೇರೆ ಕೆಲ್ಸ ಏನಾದ್ರೂ ಮಾಡ್ಬಿಡ್ತೀನಿ ಆಯ್ತಾ, ನೀನು ಅಡ್ಗೆ ಮಾತ್ರ ಮಾಡು. ಹಾ ಇವತ್ತಾದ್ರೂ ನನಗೆ ಒಂದಿನ ರಜೆ ಸಿಗ್ದಂಗಾಗತ್ತೆ. ಹಂಗಂತೇಳಿ ರೋಶ್ನಿ ಅವ್ರ ಅಕ್ಕ ಸುಮನ್ ಅಲ್ಲಿಂದ ಹೋಗ್ಬಿಡ್ತಾರೆ. ರೋಶ್ನಿ ಕಿಚನ್ಗೆ ಹೋಗ್ತಾಳೆ. ಆದ್ರೆ ಅವಳಿಗೇನ್ ಮಾಡ್ಬೇಕಂತ ಅರ್ಥ ಆಗಲ್ಲ. ಆಮೇಲೆ ಅವ್ರ ಅಮ್ಮನ್ಗೆ ಫೋನ್ ಮಾಡ್ತಾಳೆ. ಅಮ್ಮ ನನ್ನ ಅಡಿಗೆ ಮಾಡಕ್ ಹೇಳಿದಾರೆ, ಆದ್ರೆ ನಿಂಗ್ ಗೊತ್ತಲ್ವಾ ನನ್ಗೆ ಅಡಿಗೆ ಮಾಡಕ್ ಬರಲ್ಲ ಅಂತ. ಆಹಾ ಅವಾಗ್ಲೇ ಹೇಳ್ದೆ ಅಲ್ವಾ ಕಲ್ತ್ಕೋ ಅಂತ. ನೀನ್ ನನ್ ಮಾತ್ ಕೇಳಿದ್ಯಾ? ಮಾ ನನ್ಗೆ ಭಯ ಆಗ್ತಿದೆ, ನಂಗ್ ಸಹಾಯ ಮಾಡು. ಏನ್ ಮಾಡದಂತ ಹೇಳಮ್ಮ. ಸಾಕಾಯ್ತು, ಇನ್ನ ಅಳೋದನ್ನ ನಿಲ್ಸಾಯ್ತಾ? ನಾನೇ ಅಡಿಗೆ ಮಾಡಿ ಮನೆ ಹಿಂದ್ಗಡೆ ತಗೊಂಡ್ ಬಂದು ಕೊಡ್ತೀನಿ. ಕಿಚನ್ ವಿಂಡೋ ಇಂದ ತಗೋ ಆಯ್ತಾ? ಸ್ವಲ್ಪ ತಲೆ ಊರ್ಮಿಳಾ ಅಡಿಗೆಯನ್ನು ಮಾಡ್ತಾಳೆ. ಆಮೇಲೆ ತಗೊಂಡೋಗಿ ಅವರ ಮಗಳಿಗೆ ಕೊಡ್ತಾಳೆ. ಓಹೋ ತುಂಬಾ ತುಂಬಾ ಧನ್ಯವಾದ ಅಮ್ಮ. ಐ ಲವ್ ಯು, ಐ ಲವ್ ಯು ಅಮ್ಮ. ಸರಿ ಆಯ್ತು ಭದ್ರಾ, ನಾನ್ ಹೋಗ್ತೀನಿ. ಸ್ವಲ್ಪ ತಾದ್ಮೇಲೆ ಅವಳು ಎಲ್ಲರಿಗೂ ಊಟ ಬಡಿಸ್ತಾಳೆ. ಎಲ್ಲರೂ ಆ ಊಟ ತಿಂದು ತುಂಬಾ ಚೆನ್ನಾಗಿದೆ ಅಂತ ಹೊಗಳಕ್ ಶುರು ಮಾಡ್ತಾರೆ. ನೀನು ನಿಜ ಹೇಳಿದ್ಯಾ ಅರ್ಜುನ್? ನಿಜವಾಗ್ಲೂ ನಿನ್ನ ಹೆಂಡತಿ ತುಂಬಾ ಚೆನ್ನಾಗ್ ಅಡ್ಗೆ ಮಾಡಿದಾಳೆ. ಇಲ್ಲಿನವರೆಗೂ ದೊಡ್ಡ ಸೊಸೆ ಯಾವತ್ತೂ ಇಷ್ಟು ಒಳ್ಳೆ ಅಡ್ಗೆ ಮಾಡೇ ಇಲ್ಲ. ತುಂಬಾ ಮೋಸ ಇವ್ರು. ಇಷ್ಟು ದಿನ ನನ್ ಕೈಯಿಂದ ಮಾಡಿರೋ ತಿನ್ಬಿಟ್ಟು ಒಂದಿನ ಇವಳ್ ಮಾಡೋಷ್ಟೊತ್ತಿಗೆ ಇವಳನ್ನ ಹೊಗಳ್ತಿದಾರಾ? ನನ್ನನ್ ಯಾವತ್ತಾದ್ರೂ ಹಿಂಗ್ ಹೊಗಳಿದಾರಾ? ಸರಿ ಅಮ್ಮ, ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ. ರೋಶ್ನಿ ಮನೇಲಿ ಅಡ್ಗೆ ಮಾಡ್ಲಿ, ಮತ್ತೆ ನನ್ನ ಹೆಂಡ್ತಿ ಮನೆ ಬೇರೆ ಕೆಲ್ಸ ಮಾಡ್ಲಿ ಬಿಡು. ಆಹಾ ಹೆಂಗೋ, ಈಗ ಮನೆಯಲ್ಲಿ ಇಬ್ರು ಸೊಸೆ ಎಂದಿದಾರಲ್ವಾ, ಎಲ್ಲ ಕೆಲ್ಸನೂ ನೋಡ್ಕೋತಾರೆ. ಅಮ್ಮ ಚಿಕ್ಕ ಸೊಸೆ, ನೀನು ನಾಳೆಯಿಂದ ಕಿಚನ್ ನೋಡ್ಕೋ. ದೊಡ್ಡ ಸೊಸೆ ಬೇರೆ ಎಲ್ಲಾ ಕೆಲ್ಸಗಳನ್ನು ನೋಡ್ಕೋತಾಳೆ. ಅವ್ರತ್ತೆ ಹೇಳಿದ್ದನ್ನ ಕೇಳಿದ ತಕ್ಷಣ ಅವಳಿಗೆ ಶಾಕ್ ಆಗ್ಬಿಡುತ್ತೆ. ಅದೇ ದಿನ ರಾತ್ರಿ ರೂಮಲ್ಲಿ ಕುತ್ಕೊಂಡು ಅರ್ಜುನ್ಗೆ ನಡೆದ ಎಲ್ಲ ವಿಷಯವನ್ನು ಹೇಳ್ತಾಳೆ. ನಿಜ ಇದೆ ಅರ್ಜುನ್, ನಮ್ಮನೆ ಅಡ್ಗೆ ಮಾಡ್ಕೊಂಡ್ ತಗೊಂಡ್ಬಂದ್ ಕೊಟ್ರು. ನನ್ಗೆ ಅಡ್ಗೆ ಮಾಡಕ್ಕೆ ಬರೋದೇ ಇಲ್ಲ. ಅತ್ತೆ ಈಗ ಅಡ್ಗೆ ಕೆಲ್ಸ ಎಲ್ಲ ನಾನೇ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಏನ್ ಮಾಡ್ಬೇಕಂತ ಅರ್ಥ ಆಗ್ತಿಲ್ಲ, ನನಗೆ ಭಯ ಆಗ್ತಾ ಇದೆ. ಅಯ್ಯೋ ದೇವ್ರೆ ರೋಶ್ನಿ, ಏನ್ ಮಾಡ್ದೆ? ಬರಲ್ಲ ಅಂದ್ರೆ ಹೇಳ್ಬೇಕಿತ್ತು, ಯಾಕೆ ಸುಳ್ಳು ಹೇಳ್ದೆ? ಇದಂತೂ ಈಗ ತುಂಬಾ ದೊಡ್ಡ ಸಮಸ್ಯೆ ಆಗಿದೆ. ನಿನ್ ಬಗ್ಗೆ ಎಷ್ಟು ಹೇಳ್ದೆ ಗೊತ್ತಾ? ಇನ್ನೇನ್ ಮಾಡ್ಲಿ ನಾನು? ಹಾ, ಅಮ್ಮನಿಗೆ ನಾನು ಎಲ್ಲ ಹೇಳ್ಬಿಡ್ತೀನಿ, ಅವರೇ ನಿನಗೆ ಅಡ್ಗೆ ಕಲಿಸ್ತಾರ್ ಬಿಡು. ಅಯ್ಯಯ್ಯೋ ಬೇಡ 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 ಬೇಡ, ದಯವಿಟ್ಟು ಎಲ್ಲ ನಿಜ ಹೇಳ್ಬಿಡ್ಬೇಡ, ಆಮೇಲೆ ನನ್ನ ಮಾನ ಮರ್ಯಾದೆ ಹೋಗುತ್ತೆ. ನೀವು ಸುಮ್ನೇರಿ, ನಾನೇನಾದ್ರೂ ಮಾಡ್ತೀನಿ. ಅಡ್ಗೆ ಮಾಡೋದ್ ಕಲ್ತ್ಕೊಳ್ಳೋವರೆಗೂ ಅಮ್ಮನ ಮಾಡ್ಕೊಡಕ್ ಹೇಳ್ತೀನಿ. ದಿನ ಇದೇ ಆಗ್ಬಿಡುತ್ತೆ. ದಿನ ಗಂಡನ್ನ ಅಮ್ಮನ್ ಮನೆಗೆ ಕಳ್ಸಿ ಯಾರಿಗೂ ಗೊತ್ತಿಲ್ದೆ ಊಟ ತಗೊಂಡ್ ಬರಕ್ ಹೇಳ್ತಾಳೆ.
ಆಮೇಲೆ ಅದನ್ನೇ ಎಲ್ಲಾರ್ಗೂ ಅವಳು ಬಡಿಸ್ತಿದ್ಲು. ಅದರಿಂದ ಎಲ್ಲರೂ ಅವಳನ್ನ ಹೊಗಳ್ತಾರೆ. ಹೆಂಗೋ ಅಡಿಗೆ ಮಾಡೋ ಅವಶ್ಯಕತೆ ಇಲ್ಲ, ಅದಕ್ಕೆ ಅವಳು ಕಲ್ತ್ಕೊಳ್ಳೋ ರಿಸ್ಕು ಮಾಡಲ್ಲ. ಪಕ್ಕದ ಮನೇಲೆ ಅವ್ರ ಅಮ್ಮ ಇರೋದ್ರಿಂದ ಅವಳು ಬೇಕನ್ಸ್ದಾಗಲ್ಲ ಹೋಗಿ ಮನೇಲಿ ಕುತ್ಕೋತಿದ್ಲು. ಒಂದಿನ ಏನಾಕತ್ತಂದ್ರೆ ಅವ್ರ ಮನೆಗೆ ನೆಂಟ್ರು ಬರ್ತಾರೆ. ಅವ್ರು ಬಂದಿದ್ದನ್ನ ನೋಡಿ, ರೋಶ್ನಿ, ನಾನು ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತರ್ತೀನಿ, ಅಷ್ಟ್ರಲ್ಲಿ ನೀನೆಲ್ಲ ಅಡ್ಗೆ ಮಾಡು. ಸರಿ ಅಕ್ಕ. ಸುಮನ್ ಹಂಗಂತ ಹೇಳಿ ಮಾರ್ಕೆಟ್ಗೆ ಹೋಗ್ಬಿಡ್ತಾಳೆ. ಆಮೇಲೆ ಈ ಕಡೆ ಅವಳು ಕಾಲ್ ಮಾಡ್ತಾ ಇರ್ತಾಳೆ. ಆದ್ರೆ ಅವ್ರ ಅಮ್ಮನ್ಗೆ ಪಾಪ ಮೈ ಹುಷಾರಿಲ್ದೆ ಕಾರಣದಿಂದ ಅವರು ಕಾಲ್ ಅನ್ನ ಲಿಫ್ಟ್ ಮಾಡೋದಿಲ್ಲ. ಇನ್ನೊಂದ್ ಕಡೆ ಸುಮನ್ ಕೂಡ ಮಾರ್ಕೆಟಿಂದ ಬರ್ತಾಳೆ. ಏನಾಯ್ತು ರೋಶ್ನಿ, ನೀನಿನ್ನ ಅಡ್ಗೆನೂ ಮಾಡಿಲ್ಲ? ರೋಶ್ನಿ ತುಂಬಾ ಭಯ ಪಡ್ತಾಳೆ. ಆಮೇಲೆ ಅವಳು ಹೀಗಂತಾಳೆ, ಅಕ್ಕ ಅದು ಅಕ್ಕ ಏನೂ ಇಲ್ಲ, ನಾನು ಏನ್ ಅಡ್ಗೆ ಮಾಡೋದಂತ ಅರ್ಥ ಆಗಿಲ್ಲ. ತರ್ಕಾರಿ ಏನೂ ಇಲ್ಲ ಅಲ್ವಾ, ಅದಕ್ಕೆ ನೀವು ಬರೋವರೆಗೂ ನಾನು ಕಾಯ್ತಾ ಇದ್ದೆ. ನೀವೋಗಿ, ನಾನ್ ಮಾಡ್ತೀನಿ. ಆದ್ರೆ ಸುಮನ್ಗೆ ಅರ್ಥ ಆಗತ್ತೆ ಏನೋ ತಪ್ಪಿದೆ ಅಂತ. ಅದಕ್ಕೆ ಅಲ್ಲೇ ನಿಂತ್ಕೊಂಡ್ ನೋಡ್ತಾ ಇರ್ತಾಳೆ. ಅವಳು ನೋಡ್ತಾಳೆ, ಬ್ಯಾಕ್ ಟು ಬ್ಯಾಕ್ ರೋಶ್ನಿ ಕಾಲ್ ಮಾಡ್ತಾನೆ ಇರ್ತಾಳೆ. ಆದ್ರೆ ಅವಳು ಅಡಿಗೆ ಮಾತ್ರ ಮಾಡೋದಿಲ್ಲ. ಅದೇ ಅಮ್ಮ, ಎಲ್ಲಿ ಹೋಗ್ಬಿಟ್ಟೆ? ಎಷ್ಟೊತ್ತಿಂದ ಫೋನ್ ಮಾಡೋದ್ ನಿನ್ಗೆ? ಅಮ್ಮ, ಅದು ಏನಾದ್ರೂ ಅಡಿಗೆ ಮಾಡಿ ತಗೊಂಡ್ ಬಾ, ಇಲ್ಲಿ ಮನೆಗೆ ನೆಂಟ್ರು ಬಂದಿದಾರಮ್ಮ. ಸರಿ ಆಯ್ತು, ನಾನು ಅಡಿಗೆ ಮಾಡಿ ತಗೊಂಡ್ ಬರ್ತೀನಿ. ಆದ್ರೆ ಸುಮನ್ ಇದನ್ನೆಲ್ಲ ನೋಡ್ಬಿಡ್ತಾಳೆ. ಸ್ವಲ್ಪ ತಾದ್ಮೇಲೆ ಸುಮನ್ ಅವ್ರ ಅಮ್ಮ ಅಡಿಗೆ ಮಾಡಿ ತಗೊಂಡ್ ಬರ್ತಾರೆ. ಅದನ್ನ ಕಿಟ್ಕಿಯಿಂದ ಕೊಡೋದ್ ನೋಡಿ, ಓ ಇದ ಸಮಾಚಾರ. ಓ, ನನ್ನ ತಂಗಿ ಅವ್ರ ಅಮ್ಮ ಮಾಡುವ ರುಚಿಯಾದ ಆಹಾರವನ್ನು ನಮಗ್ ಕೊಡ್ತಿದ್ಲಾ? ನಿಜವಾಗ್ಲೂ ಇವಳ ಕತೆ ಎಲ್ಲಾರ್ಗೂ ಹೇಳಲೇಬೇಕು. ಆ ದಿನ ಅವಳು ಯಾರಿಗೂ ಏನೂ ಹೇಳೋದಿಲ್ಲ. ಆದ್ರೆ ಮಾರನೇ ದಿನ ಬೇಕಂತಾನೆ ಅತ್ತೆನ ಕಿಚನ್ ಕರ್ಕೊಂಬರ್ತಾಳೆ. ಅತ್ತೆ, ನೀವು ರಾಜ್ಮಾ ತುಂಬಾ ಚೆನ್ನಾಗ್ ಮಾಡ್ತೀರಾ, ನೀವು ನಮ್ಗೆ ಆ ರೆಸಿಪಿ ಹೇಳ್ತೀರಾ? ರಾತ್ರಿಗೆ ರಾಜ್ಮಾ ಚಾವಲ್ ತಿನ್ನೋಣ, ಆಯ್ತಾ? ಹಾ ಸರಿ, ನಾನ್ ರೆಸಿಪಿ ಹೇಳ್ತೀನಿ, ನೀವು ಮಾಡ್ತಾ ಇರಿ. ಓ ನೋ, ಇವ್ರಿಬ್ರು ಇವಾಗ ಕಿಚನಲ್ಲಿ ನಿಂತಿದ್ರೆ ನಾನೇನ್ ಮಾಡೋದು? ಅರೇ, ಏನ್ ಯೋಚನೆ ಮಾಡ್ತಿದ್ಯಾ? ಒಂದ್ ಕಡೆ ಅಕ್ಕಿಯನ್ನ ಇಡಮ್ಮ. ರೋಶ್ನಿ ಭಯ ಪಡ್ತಾಳೆ. ಕುಕ್ಕರ್ ಜಾಗದಲ್ಲಿ ಒಂದು ಬಾಂಡ್ಲಿನ ಎತ್ತಿಡ್ತಾಳೆ. ಆಮೇಲೆ ಅದ್ರಲ್ಲಿ ಅಕ್ಕಿಯನ್ನ ನೀರ್ ಹಾಕ್ತೇನೆ ಬೇಯಕ್ಕಿಡ್ತಾಳೆ. ರೇ, ಏನಮ್ಮ ಸೊಸೆ, ಗೊತ್ತಿಲ್ದೇ ಇರೋರ್ ತರ ಏನೋ ಮಾಡ್ತಿದ್ಯಾ? ಮತ್ತೆ ಅವಳು ಅಳಕ್ ಶುರು ಮಾಡ್ತಾರೆ. ಆಮೇಲೆ ಅತ್ತೆಗೆ ಹೇಳ್ತಾಳೆ, ಅತ್ತೆ, ನನಗೆ ಅಡಿಗೆ ಮಾಡಕ್ಕೆ ಬರೋದಿಲ್ಲ. ದಿನ ಅಮ್ಮನೇ ತಂದ್ ಕೊಡ್ತಿದ್ರು. ನಿಜವಾಗ್ಲೂ ನನ್ಗ ಅಡಿಗೆ ಬರೋದೇ ಇಲ್ಲ. ನೋಡುದ್ರ ಅತ್ತೆ, ಇವಳಿಗೆ ಸರಿಯಾಗಿ ಗ್ಯಾಸ್ ಆನ್ ಮಾಡೋದ್ ಕೂಡ ಬರೋದಿಲ್ಲ. ಇವಳು ಅವ್ರ ಅಮ್ಮ ಪಕ್ಕದಲ್ಲಿರೋದ್ರಿಂದ ಅಡ್ವಾಂಟೇಜ್ ಆಗಿ ಅವ್ರ ಅಮ್ಮ ಹತ್ರ ಅಡಿಗೆ ಮಾಡಿಸ್ತಿದ್ಲು. ನೀವು ತಿಂದು ಅವಳ ಹೊಗಳ್ತಿದ್ರಿ. ಅವಳು ಹೇಳೋದನ್ನ ಕೇಳಿ ಪಾಪ ಅವಳು ಅಳಕ್ ಶುರು ಮಾಡ್ತಾಳೆ. ಆಗ ಅವ್ರ ಅತ್ತೆ ಅವಳತ್ರ ಹೀಗಂತಾರೆ, ಸರಿ ಆಯ್ತು, ಬಾಯ್ ಮುಚ್ಚು. ನಿನಗ್ ಮದ್ವೆ ಆದಾಗ ನಿನ್ಗೇನ್ಗ ಅಡಿಗೆ ಮಾಡಕ್ ಬರ್ತಿತ್ತಾ? ಅವಳಿಗೂ ಬಂದಿಲ್ಲ ಅಂದ್ರೆ ಆಯ್ತು, ಪಾಪ ಅವಳು ಕಲ್ತ್ಕೋತಾಳಲ್ವಾ? ನೀನ್ ಕೂಡ ಹಂಗೆ ಸ್ವಲ್ಪ ಕಲ್ತ್ಕೊಂಡಿದ್ದು. ಇವತ್ತಿಂದ ನಾನ್ ನಿಮ್ಮಿಬ್ರಿಗೂ ಅಡ್ಗೆ ಮಾಡೋದ್ ಹೇಳ್ಕೊಡ್ತೀನಿ. ಆಗ ಸುಮಿತ್ರಾ ಅವ್ರಿಬ್ರಿಗೂ ಅಡ್ಗೆ ಮಾಡೋದನ್ನ ಹೇಳ್ಕೊಡ್ತಾಳೆ. ಸ್ವಲ್ಪ ದಿನದಲ್ಲೇ ಅವರಿಬ್ರು ತುಂಬಾ ರುಚಿಯಾಗಿ ಅಡ್ಗೆ ಮಾಡಕ್ ಶುರು ಮಾಡ್ತಾರೆ.